ಸರ್ ಅದ್ರ ಜೊತೆಗೆ ಇದು ನೀವು ವೃಷಭಾವತಿ ನೀರು ಕುಡಿದು ಬೆಳೆದಿದ್ದು ಬಗ್ಗೆ ಒಂಚೂರು ಎರಡು ಮಾತು. ನನಗೆ ಜಾಸ್ತಿ ಹೊತ್ತು ನಿಲ್ಸ್ಕೊಳ್ಳೋದು ಬೇಡ ಅಂತ. ಈಗ ಈ ನಮ್ಮ ಕ್ಯಾಂಪಸ್ಸಲ್ಲೇ ವೃಷಭಾವತಿ ಒಂದು ಚಾನಲ್ ಬರುತ್ತೆ ಪೀಣ್ಯದಿಂದ, ಇನ್ನೊಂದು ಬಸವನಗುಡಿಯಿಂದ ಬಂದಿದ್ದು, ಕಾಡುಮಲ್ಲೇಶ್ವರಿಂದ ಬಂದಿದ್ದು, ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಹತ್ರ ಸಂಗಮ, ಅಲ್ಲಿಂದ ಬಂದಮೇಲೆ ಇದು ಸಂಗಮ ಆಗುತ್ತೆ. ಇದು ಆಗಿ ಈಗ ವೃಷಭಾವತಿ ನದಿ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಕೆಂಗೇರಿ ಮೋರಿ ಅಂತ ಅಲ್ವಾ, ಕೆಂಗೇರಿ ಮೋರಿ ಅಂತೀವಿ. ಯಾರು ಮಾಡಿದ್ದು? ನಾವೇ. ಈಗ ನಾವೇ ಒಂಚೂರು ಟ್ರೈ ಮಾಡ್ಬೇಕಲ್ವಾ. ಈಗ ಅವ್ರು ಯಾಕೆ ಹೇಳ್ತಿದ್ದಾರೆ, ನಾನು 71 PUC ಸ್ಟೂಡೆಂಟ್ ಆಗಿ ಇನ್ನೂ ಬ್ರಿಡ್ಜ್ ಆಗಿರಲಿಲ್ಲ ನಮ್ಮ ಗಾಂಧಿ ಭವನ ಹತ್ರ, ನಾಗಬಾವಿಯಿಂದ ಬರ್ತೀವಿ ರೋಡು, ನಾನು ಬೊಗ್ಗಸಲ್ಲಿ ನೀರು ಕುಡ್ದೀನಿ. ಈಗ ನಾನು ಕಾರಲ್ಲಿ ಹೋಗ್ತಾ ನನ್ನ ಮಗನಿಗೆ ಅದನ್ನ ವಾಸನೆ ಬರಬಾರ್ದು ಅಂತ ಶೆಟ್ರ್ ಎತ್ಬೇಕೀಗ, ನೀವು ಸೇರ್ಕೊಂಡು ಅಲ್ವಾ. ನಾವು ನೋಡ್ಸಕ್ಕೂ ಆಗ್ತಾ ಇಲ್ಲ ಅದನ್ನ. ಇದನ್ನ ವೃಷಭಾವತಿ ನದಿ ಅಂತ ಹೇಳಕ್ಕೂ ನಮಗೆ ಅಂದ್ರೆ ಬಯೋಡೈವರ್ಸಿಟಿ ಇಲ್ಲಿ ಏನಿದೆ 150+ ಬರ್ಡ್ಸ್ ಬಂದು ರೆಗ್ಯುಲರ್ ಆಗಿ ಮಾಡ್ತೀರಾ ಅನ್ಸುತ್ತೆ. ಜಸ್ಟ್ ಫಾರ್ ಹೆಡ್ ಕೌಂಟ್ ಒಂದು ಪ್ರಯತ್ನ ಪಟ್ವಿ. ಒಂದು 12 ಈ ಚಾನಲ್ಗೆ, ಪೀಣ್ಯ ಬರೋ ಚಾನಲ್ಗೆ 12 ETP STP ಹಾಕ್ಬಿಟ್ಟು ನನಗೆ ಯೂನಿವರ್ಸಿಟಿ ಬರೋ ನೀರನ್ನ ಪೇಪರ್ ಬಂದಿದೆ, ಅದು PUV ಪಾರ್ಕಲ್ಲಿ ಇದೆ ನೋಡಿ. ಆ ಯೂನಿವರ್ಸಿಟಿ ಎಂಟ್ರ್ ಆಗುತ್ತಲ್ಲ, ಅಲ್ಲಿ ಎರಡೂ ಸೈಡಲ್ಲಿ ಮತ್ತೆ ರೀಫಿಲ್ಟರ್ ಮಾಡಿಕೊಂಡು ಅಲ್ಲಿ ಒಳಗಡೆ ಬರೋ ನೀರು ಕಾಲು ತೊಳ್ಕೊಂಬರೋಕ್ಕಾದರೂ ಆಗಬೇಕು. ಅಲ್ಲಿ ಪಕ್ಕದಲ್ಲಿ ನೀವು ಕಾಫಿ ಕುಡಿಬೋದು ಅನ್ನೋ ಥರ ಮಾಡೋಣ ಅಂತ ಹೊರಡ್ತೀವಿ. ಸ್ಟಾರ್ಟು ಮಾಡಿದ್ವಿ. ದುರಾದೃಷ್ಟ ಕಾರಣಾಂತರಗಳಿಂದ ಗೌರ್ಮೆಂಟ್ ಏನೋ ಚೇಂಜ್ ಆಗಿ ನಿಂತೋಗಿದೆ. ಈಗಲೂ ಅದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ನೀವೆಲ್ಲರೂ ಒತ್ತಾಯ ಮಾಡಿದ್ರೆ ಮಾಡ್ತಾರೆ. ಈಗ ಮಲಮೂತ್ರವನ್ನು ರಾಜಕಾಲುವೆಗೆ ಬಿಡಬಾರ್ದು ಅನ್ನೋದು ಕಾನೂನು ಸಂವಿಧಾನಾತ್ಮಕವಾಗಿ. ಬಟ್ ನಾವು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀವಿ. ನಾನು ಸೇರಿಕೊಂಡು ಸುಮ್ಮನೆ ಇದ್ದೀವಿ. ಅದು ಅಲ್ಲಿ ಹೋಗ್ತಾ ಇದೆ. ಎಲ್ಲ ಹೋಗಬೇಕು ಅಂತ ಕೇಳಿದ್ರೆ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಕಾನೂನು ಮಾಡ್ಬೇಕಾದ್ರೆ ಅಲ್ಲಿ ಯೋಚನೆ ಮಾಡ್ತಾರಲ್ಲ, ಮಲಮೂತ್ರ ಹೋಗಬಾರ್ದು ಅದಕ್ಕೆ ಅಂದರೆ ಕಾಲುವೆಗೆ ಅವ್ರು ಏನು ಬೇಕೋ ಅದು ಮಾಡಬೇಕು. ಅದಕ್ಕೊಂದು ವ್ಯವಸ್ಥೆ ಇದೆ, ಸೆಕ್ಷನ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಮಂತ್ರಿಗಳಿದ್ದಾರೆ, ಅದು ಮಾಡ್ತಾರೆ. ನಾವು ಕೇಳ್ಕೋಬೇಕು, ಸ್ವಾಮಿ ಇಲ್ಲಿ ಹರಿಸ್ಬೇಡಿ, ಇಲ್ಲಿ ಹರಿದಿದ್ದ ನೀರು ಫಿಲ್ಟರ್ ಆಗಿ ಇನ್ಫಿಲ್ಟ್ರೇಟ್ ಆಗಿ ನಮ್ಮ ಬೋರ್ವೆಲ್ಗೂ ಬರ್ತಾ ಇದೆ. ವಿದ್ಯಾರಣ್ಯಪುರಮಲ್ಲಿ ಒಂದು ಸ್ಟಡಿ ಮಾಡಿದಾಗ 100 ಬೋರ್ವೆಲ್ಲಲ್ಲಿ ಬರಬಾರ್ದೆಲ್ಲ ಬಂದಿತ್ತು. ಆಗ ಕೋರ್ಟಲ್ಲಿ ನಾವು ಪ್ರೆಸೆಂಟ್ ಮಾಡಿದಾಗ BWC ಚೇರ್ಪರ್ಸನ್ ಒಬ್ಬ ಲೇಡಿ ಇದ್ದರು, ಅವರು ಕೂಗಾಡ್ಬಿಟ್ರು ನನ್ನ ಮೇಲೆ. ಆಮೇಲೆ ಕನ್ವಿನ್ಸ್ ಆದಮೇಲೆ ಅವ್ರು ಈಚೆ ಬಂದು ಸಾರಿ ಕೇಳಿ 100 ಬೋರ್ವೆಲ್ನ ಸೀಸ್ ಮಾಡಿದ್ರು. ನಾನು ಹೇಳಿದೆ, ನಿಮ್ಮ ಮಕ್ಕಳು ಕುಡಿದ್ರೆ ಏನು ಮಾಡ್ತೀರಮ್ಮ ಅಂದೆ. ನಾನು ಜಯನಗರದಲ್ಲಿ HSR ಲೇಔಟ್ ಅವ್ರ ಮನೆ. ಇವತ್ತು ವಿದ್ಯಾರಣ್ಯಪುರ ನಮ್ಮ ಫ್ರಾಕ್ಚರ್ ಝೋನ್ ಹೇಗಿದೆ ಅಂದರೆ ಇಂಟರ್ ಕನೆಕ್ಟೆಡ್. ಇದು ಒಳಗಡೆ ಹಾರ್ಡ್ ರಾಕಲ್ಲಿ ನಿಂತಿದ್ದೀವಿ ನಾವೀಗ. ಇಲ್ಲಿ ನಮ್ಮ ಅಕ್ವಿಫರ್ ಅಂದರೆ ಫ್ರಾಕ್ಚರ್ಸು. ಈ ಫ್ರಾಕ್ಚರ್ಸು ಒಂದ್ಸಲ ಭೂಮಿ ಚಲನೆ ಆದಾಗ, ತೊಂದರೆ ಆದಾಗ ಅಥವಾ ಡೈನಾಮಿಕ್ಸಲ್ಲಿ ಒಂದು ಸೆಟ್ ಆಫ್ ಫ್ರಾಕ್ಚರ್ಸ್ ಕ್ರಿಯೇಟ್ ಆದರೆ ಇನ್ನೊಂದು ಇನ್ನೊಂದು ಡೈರೆಕ್ಷನ್ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಇಂಟರ್ ಕನೆಕ್ಟ್ ಆಗಿಬಿಟ್ಟಿದೆ. ಸೊ ನಮ್ಮೂರಲ್ಲಿ ಆಗ್ತಾ ಇದೆ, ತೊಂದರೆ ಇಲ್ಲ ಅಂದ್ಕೋಬೇಡಿ, ಅಲ್ಲಾಗ್ತಿದೆ ಅಂತ. ಅಲ್ಲಾಗಿದ್ದು ಇಲ್ಲಿ ಬರುತ್ತೆ, ಇಲ್ಲಾಗಿದ್ದು ಅಲ್ಲೋಗುತ್ತೆ. ಇದನ್ನು ನಾವು ಸ್ವಲ್ಪ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅದರಿಂದ ಅದನ್ನು ಕೂಡ ನಾವು ಈಗ ಕಾಡು ನದಿ ಒಟ್ಟಿಗೆ ಹೋಗುತ್ತೆ, ಅವೆರಡಕ್ಕೂ ಕೈ ಹಾಕಿದ್ವಿ ಉಳಿಲಿ ಅಂತ. ಹಾಗೆ ಅಂತರ್ಜಲ ಮರುಪೂರಣಕ್ಕೂ, ರೈನ್ ವಾಟರ್ ಹಾರ್ವೆಸ್ಟಿಂಗು, ರೋಡ್ ರೈನ್ ವಾಟರ್ ಹಾರ್ವೆಸ್ಟಿಂಗು, ರೂಫ್ ರೈನ್ ವಾಟರ್ ಎಲ್ಲ ಮಾಡಿದ್ದೀವಿ ಇಲ್ಲಿ ಕ್ಯಾಂಪಸಲ್ಲಿ. ಅದೆಲ್ಲ ನೋಡ್ಬೇಕಾದ್ರೆ ನೀವು ಭಾಳ ಸಲ ಬರಬೇಕಾಗತ್ತೆ. ಇವತ್ತೊಂದು ಕಾಡಿದೆ ಅಂತ ಒಂದು ಫೀಲ್ ಆಗಲಿ ನಿಮಗೆ, ವೈವಿಧ್ಯತೆ ಇದೆ ಅಂತ ಫೀಲ್ ಆಗಲಿ. ಉದಾಹರಣೆ ಅಳಲೆ ಮರ ಇದೆ, ಹಾಗೆಯೇ ತಾರೆ ಮರ ಇದೆ, ನೆಲ್ಲಿ ಮರ ಇದೆ, ನೀವು ನೋಡೋ ಮರಗಳೇ ಬೇಕಾದಷ್ಟು. ನೇರಳೆ ಮರ ಇದೆ, ನೀವು ಹಾಗೆ ನೋಡ್ಕೊಂಬನ್ನಿ. ರಕ್ತಚಂದನ ಇದೆ. ಇದು ನೋಡಿ ಬೆಂಗ ಅಂತೀವಲ್ಲ, ಬೆಂಗಳೂರಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ನಮ್ಮ ಡಾಕ್ಟರ್ ಒಬ್ಬರು ಇದ್ರು, ಅವ್ರು ಹೇಳ್ತಾ ಇದ್ರು ಬೆಂಗಳೂರಿಗೆ 2 ಥರ ಹೆಸರು ಬಂತು ಅಂತ ಹೇಳಿ. ಒಂದು ಕೆಂಪೇಗೌಡರು ಬೆಂದ ಕಾಳು ತಿಂದಿದ್ದು, ಬೆಂದ ಕಾಳು ಊರಾಗಿದ್ದು, ಅದು ಗೊತ್ತಿದೆ. ಇನ್ನೊಂದು ಆ ಕಡೆ ನಿಮ್ಹಾನ್ ಸುತ್ತಮುತ್ತ ಒಂದು ವ್ಯಾಪಾರಕ್ಕೆ ಬಂದವರೆಲ್ಲ ಈ ಬೆಂಗ ಅನ್ನೋ ಮರಗಳು ನೋಡಿ ಅವರು ಬೆಂಗ ಮರ ಬೆಂಗಳೂರು ಅಂತ ಹೇಳ್ತಾರೆ ಅಂತಲೂ ಒಂದು ಮಾತಿದೆ, ಪ್ರತೀತಿ ಇದೆ. ನಮಗೆ ಏನಾದರೂ ಮಾಡಿ ಉಳಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂದರೆ ನಾವು ಮಾಡಬೇಕಾಗುತ್ತೆ. ನೋಡಿ ರಕ್ತಚಂದನ ಒಂದು ಸಾಲ ಇದೆ. ನಾವು ಇಲ್ಲಿ ಗಿಡ ಹಾಕಬೇಕಾದ್ರೆ ಟ್ರೆಂಚ್ ಮಾಡಿ ಗಿಡ ಹಾಕಿದ್ವಿ. ಟ್ರೆಂಚ್ ಕಮ್ ಪ್ಲಾಂಟಿಂಗ್ ಪಿಟ್ಟಿಂಗ್ ಅಂತ ಮಾಡ್ತೀವಿ. ಅದನ್ನು ಮಾಡಿದ್ದಕ್ಕೆ ಈಗೆಲ್ಲ ಮುಚ್ಕೊಂಡೋಗಿದೆ. ಈಗ 20 ವರ್ಷದ ಹಳೆಯದು. ಈ 2002ನೇ ಇಸ್ವಿಲಿ ಹಾಕಿದ ಗಿಡಗಳು. ಸೊ ಅದಾಗಿ ಅಂತರ್ಜಲ ಮರುಪೂರಣಕ್ಕೆ ತುಂಬ ಅನುಕೂಲ ಆಗಿದೆ.